ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್‌ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಂಜು ಜೊತೆ ನನ್ ಮದ್ವೆ ಫಿಕ್ಸ್ ಆಯ್ತಲ್ಲ ಅನ್ನೋ ಟೆನ್ಷನ್ ಅಲ್ಲಿ ನಚ್ಚಿ ಯೋಚನೆ ಮಾಡ್ತಾ ಓಡಾಡ್ಬೇಕಾದ್ರೆ ಅಲ್ಲಿಗೆ ಅಜಿತ್ ಬಂದು ಏನಾಯ್ತು, ಯಾಕೆ ಈ ರೀತಿ ನಿಂತಿದ್ಯಾ ಅಂತ ಕೇಳ್ತಾನೆ. ಏನು ಇಲ್ಲ ಬ್ರೋ ಅಂತ ನಚ್ಚಿ ಹೇಳ್ಬೇಕಾದ್ರೆ, ಲೋ ನಾನ್ ನಿಮ್ ಅಣ್ಣ ಕಣೋ, ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ನೀನ್ ಯಾವಾಗ ಹೇಗ್ ಫೀಲ್ ಮಾಡ್ತೀಯ ಅಂತ ಹೇಳೋದು ನನಗ್ ಗೊತ್ತಾಗೋದಿಲ್ವಾ ಹೇಳು. ಪ್ಲೀಸ್ ಏನೇ ಇದ್ರು ನನ್ನ ಹತ್ರ ಹೇಳ್ಕೊ ಅಂತ ಅಜಿತ್ ಕೇಳ್ಬೇಕಾದ್ರೆ, ಏನಂತ ಹೇಳಿ ಬ್ರೋ, ನಿನ್ಗೆ ಗೊತ್ತಲ್ಲ ಮನೇಲಿ ಎಲ್ಲ ಎಷ್ಟು ಫಾಸ್ಟ್ ಫಾಸ್ಟ್ ಆಗಿ ಆಯ್ತು ಅಂದ್ರೆ ನನ್ಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಮನೇಲಿ ಎಲ್ರ ಮುಂದೆ ನಾನು ಖುಷಿಯಾಗಿದ್ದೀನಿ ಅಂತ ನಾಟಕ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬಾ ಸಫೋಕೇಟ್ ಆಗ್ತಾ ಇತ್ತು, ಅದಕ್ಕೆ ಆಚೆಗ್ ಬಂದೆ ಅಂತ ನಚ್ಚಿ ಹೇಳ್ಬೇಕಾದ್ರೆ ಅಜಿತ್ಗೆ ಅವ್ನ್ ಕಷ್ಟ ಅರ್ಥ ಆಗತ್ತೆ. ನೋಡು ನಚ್ಚಿ, ನೀನು ಈ ತರ ನೀನೊಬ್ನೇ ಕೊರ್ಗೋದ್ರಿಂದ ಯಾರಿಗೂ ಏನು ಉಪಯೋಗ ಇಲ್ಲ. ಅಂಡ್ ದಿಸ್ ಇಸ್ ಯುವರ್ ಲೈಫ್ ಮ್ಯಾನ್, ನೀನ್ ಅದನ್ನ ಎಂಜಾಯ್ ಮಾಡ್ಬೇಕು ಅಂತ ಅಜಿತ್ ಹೇಳ್ಬೇಕಾದ್ರೆ, ನೋಡು ಬ್ರೋ, ನೀನೇನೋ ಅದ್ಕೆನ ಪ್ರೀತಿ ಮಾಡೇ ಮದ್ವೆ ಆದೆ, ಹಾಗಾಗಿ ನಿನ್ಗೆ ಸಾಹಿತ್ಯ ನೆನಪು ಅಷ್ಟೊಂದ್ ಕಾಡ್ತಿಲ್ಲ. ಆದ್ರೆ ನನ್ ಕೇಸಲ್ಲಾಗ್ಲಿ ಅಂಜು ಕೇಸಲ್ಲಾಗ್ಲಿ ಅದೆಲ್ಲ ಅಲ್ವಾ. ನಾನಿನ್ನು ಬ್ರೇಕಪ್ ಆಯ್ತು, ಮೂವ್ ಆನ್ ಆದೆ, ಬಟ್ ಮೆಂಟಲಿ ನಾನು ಇನ್ನೊಂದ್ ರಿಲೇಶನ್ಶಿಪ್ಗೆ ರೆಡಿ ಇಲ್ಲ. ಹೀಗಿರ್ಬೇಕಾದ್ರೆ ನಾನು ಅಂಜುಗೆ ಒಬ್ಬ ಒಳ್ಳೆ ಗಂಡ ಆಗಿರ್ತೀನ ಅಂತ ನಚ್ಚಿ ಕೇಳ್ಬೇಕಾದ್ರೆ, ಖಂಡಿತ ಆಗ್ತೀಯಾ ಅಂತ ಹೇಳ್ತಾ ಅಲ್ಗೆ ದೇವಯಾನಿ ಎಂಟ್ರಿ ಕೊಡ್ತಾಳೆ. ಯಾಕ್ ನಿನ್ಗೆ ಇದ್ರ ಬಗ್ಗೆ ಡೌಟ್ ಇದೆ? ನೋಡು ನಚ್ಚಿ, ಅಂಜು ಮೊದ್ಲು ಇಷ್ಟಪಟ್ಟಿದ್ದು ನಿಮ್ ಅಣ್ಣನೇ ಕಣೋ, ಆದ್ರೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ದೆ ನೀನ್ ಅಂಜುಗೆ ಒಳ್ಳೆ ಗಂಡ ಆಗ್ತೀಯಾ ಅಂತ ಯೋಚನೆ ಮಾಡ್ತಿದ್ಯಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ಕಣೋ ನೀನು ಪರ್ಫೆಕ್ಟ್ ಜೆಂಟಲ್ಮ್ಯಾನ್ ಅಂತ. ಸ್ಟಿಲ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿನ್ ಪರಿಸ್ಥಿತಿ ಏನು ಅಂತ ನನ್ಗೆ ಅರ್ಥ ಆಗತ್ತೆ. ಡೋಂಟ್ ವರಿ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು ಅಂತ ಹೇಳ್ತಾ ದೇವಯಾನಿ ಅಲ್ಲಿಂದ ಹೊರಡ್ತಾಳೆ. ಇನ್ನೇನು ಅತ್ತೆ ನಿನ್ ಕ್ವೆಶ್ಚನ್ಗೆ ಆನ್ಸರ್ ಮಾಡಿ ಹೋದ್ರಲ್ಲ, ಡೋಂಟ್ ವರಿ, ನೀನು ಇಲ್ಲಿವರೆಗೂ ನಮ್ಮ ಮನೆಗೆ ಒಳ್ಳೆ ಮಗನಾಗಿದ್ದೆ, ಇನ್ಮೇಲೆ ಒಳ್ಳೆ ಗಂಡಿನಾಗೂ ಇರ್ತೀಯ. ಬಟ್ ಲೈಫಲ್ಲಿ ಏನೇ ಬಂತು ಅಂದ್ರೂ ನಾನ್ ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ ಅಂತ ಹೇಳ್ತಾ ಅಜಿತ್ ನಚ್ಚಿನ ಹಗ್ ಮಾಡಿ ಅವ್ನ್ಗೆ ಸಮಾಧಾನ ಮಾಡ್ತಾನೆ. ಹಾಗೆ ಅಜಿತ್ ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೆ, ನನ್ ಕತೆ ಏನೋ ಆಯ್ತು, ಇವಾಗ ನಿಮ್ ಕತೆಗ್ ಬರೋಣ ಅಂತ ನಚ್ಚಿ ಕೇಳ್ಬೇಕಾದ್ರೆ, ನನ್ ಕತೆ ಏನೋ ಅಂತ ಅಜಿತ್ ಕೇಳ್ತಾನೆ. ಬ್ರೋ, ನಾನು ಎಷ್ಟೇ ಆದ್ರೂ ನಿನ್ ತಮ್ಮ. ಈಗ ನೀನು ಜಾದಕಿ ಜಪ್ಪಿ ಕೊಟ್ಟಲ್ಲ, ಅವಾಗ ನಿನ್ ಮನ್ಸಲ್ಲಿರೋ ನೋವು ನನ್ ಮನ್ಸ್ಗೂ ಗೊತ್ತಾಯ್ತು. ಅದೇನು ಅಂತ ಹೇಳು, ಏನ್ ಮ್ಯಾಟ್ರು ಅಂತ ನಚ್ಚಿ ಕೇಳ್ಬೇಕಾದ್ರೆ, ಬಲೆ ಇದ್ಯಾ ಕಣೋ ನೀನು ಅಂತ ಅಜಿತ್ ಹೇಳ್ಬೇಕಾದ್ರೆ, ಎಷ್ಟೇ ಆದ್ರೂ ನಿನ್ ತಮ್ಮ ಅಲ್ವಾ ಅಂತ ನಚ್ಚಿ ಹೇಳ್ತಿರ್ತಾನೆ. ಅದು ಏನಿಲ್ಲ ಕಣೋ, ಮಲಗೋದಕ್ಕಿಂತ ಮುಂಚೆ ಭೂಮಿ ಮುಖ ನೋಡೋದು, ಎದ್ದಿದ ತಕ್ಷಣ ಭೂಮಿ ಮುಖ ನೋಡೋದು ನನ್ಗೆ ಅಭ್ಯಾಸ ಆಗೋಗಿದೆ. ಆದ್ರೆ ಇವಾಗ ಶಾರದತ್ತೆನ ನೋಡ್ಕೊಳ್ತಾ ಇರೋದ್ರಿಂದ ಭೂಮಿನ ನಾನು ನನ್ ರೂಮಿಗ್ ಬಾ ಅಂತ ಕರೆಯೋದಕ್ಕಾಗೋದಿಲ್ಲ. ಹಾಗಾಗಿ ನನ್ಗೆ ಯಾಕೋ ನಿದ್ದೆ ಬರ್ಲಿಲ್ಲ ಕಣೋ, ಸುಮ್ನೆ ಆಚೆ ಓಡಾಡೋಣ ಅಂತ ಬಂದೆ ಅಷ್ಟೇ ಅಂತ ಅಜಿತ್ ಹೇಳ್ಬೇಕಾದ್ರೆ, ಓ ಇದ ಸಮಸ್ಯೆ? ಅಲ್ಲಿ ಅದ್ಕೆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಅವ್ರು ಮಾಡ್ತಾ ಇರೋದ್ ಕರೆಕ್ಟ್ ಆಗಿದೆ. ಹಾಗ್ ನೋಡಿದ್ರೆ ನಿನ್ ನೋವಿನ ಪರ್ಸ್ಪೆಕ್ಟಿವ್ನು ಕರೆಕ್ಟ್ ಆಗೇ ಇದೆ. ಮಧ್ಯದಲ್ಲಿ ಯಾಕೋ ನಂದೊಂಥರ ಪಜೀತಿ, ಎಲ್ಲ ಔಟ್ ಆಫ್ ಸಿಂಕ್ ಹೋಗಿದೆ. ನನ್ ವಿಷಯ ಬಿಟ್ಬಿಡೋಣ, ಇವಾಗ ನಿನ್ನ ಮತ್ತೆ ಅತ್ತಿಗೆ ವಿಷಯಕ್ ಬಂದ್ರೆ, ನೋಡಿ ಇವಾಗ ಅತ್ತಿಗೆನ ನಿಮ್ ರೂಮ್ಗೆ ಕರ್ಸಕ್ಕಾಗಲ್ಲ, ಸೊ ಅದನ್ನ ಬಿಟ್ಬಿಡೋಣ. ನೆಕ್ಸ್ಟ್ ಏನ್ ಮಾಡ್ಬೋದು ಬ್ರೋ, ಹೀಗ್ ಮಾಡಿದ್ರೆ ಹೇಗೆ ಅಂತ ನಚ್ಚಿ ಕೇಳ್ಬೇಕಾದ್ರೆ, ಹೀಗ್ ಮಾಡಿದ್ರೆ ಅಂದ್ರೆ ಹೇಗೋ ಅಂತ ಅಜಿತ್ ಕೇಳ್ತಾನೆ. ಬ್ರೋ ನೋಡು, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಾವು ಊಟ ಮಾಡ್ತೀವಲ್ವಾ, ಆಗ ನೀನು ಮದರ್ ಇಂಡಿಯಾ ಹತ್ರ ಹೋಗ್ಬಿಟ್ಟು ಶಾರದತ್ತಿ ಸಿಕ್ಕಿರೋ ಖುಷಿಲಿ ನಾನು ಭೂಮಿನ ಕರ್ಕೊಂಡು ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಗ್ತೀನಿ ಅಂತ ಹೇಳ್ಬಿಡು ಅಂತ ನಚ್ಚಿ ಹೇಳ್ಬೇಕಾದ್ರೆ, ಅಲ್ಲ ಕಣೋ, ಏನೋ ಅದು ಸೆಕೆಂಡ್ ಶೋ ಪಿಕ್ಚರು ಅಂದ್ರೇನು, ನನ್ಗೇನು ಅರ್ಥ ಆಗ್ತಿಲ್ಲ ಗುರು ಅಂತ ಅಜಿತ್ ಹೇಳ್ಬೇಕಾದ್ರೆ, ಅರ್ಥ ಆಗ್ಲಿಲ್ವಾ, ಇರಪ್ಪ ತುಂಬಾ ಟೆನ್ಷನ್ ಮಾಡ್ಕೋಬೇಡ, ಇವಾಗ ಸಿಂಪಲ್ ಆಗಿ ಹೇಳ್ತೀನಿ ಕೇಳು. ಅತ್ಗೆನೆ ಹೋಗ್ಬಿಟ್ಟು ನಾನು ಮತ್ತೆ ಸಾಹೇಬ್ರು ಪಿಕ್ಚರ್ಗೆ ಹೋಗ್ತೀವಿ ಅಂತಂದ್ರೆ ಮದರ್ ಇಂಡಿಯಾ ನೋ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಜಸ್ಟ್ ಇಮ್ಯಾಜಿನ್, ನೀನು ಅತ್ತಿಗೆ ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಗಿದ್ದೀರಾ, ರಾತ್ರಿ ಬರ್ಬೇಕಾದ್ರೆ ಲೇಟ್ ಆಗಿ ಬರ್ತೀರಾ, ಅತ್ತಿಗೆಗೆ ನಿದ್ದೆ ಬರ್ತಾ ಇದೆ, ನೀನು ಮನೆಗ್ ಬಂದ್ಮೇಲೆ ನಿನ್ ಟ್ಯಾಲೆಂಟ್ ನ ಉಪಯೋಗಿಸಿ ಅತ್ತಿಗೆನ ನಿನ್ ರೂಮಲ್ಲೇ ಉಳ್ಕೊಳ್ಳೋ ರೀತಿ ಮಾಡ್ಬೇಕು. ಹೆಂಗಿದೆ ಐಡಿಯಾ ಅಂತ ನಚ್ಚಿ ಕೇಳ್ಬೇಕಾದ್ರೆ, ನಚ್ಚಿ ಐಡಿಯಾ ಮಾತ್ರ ಸಕಲಾಗಿದೆ ಕಣೋ, ನನಗೆ ನೀನು ಡಾಕ್ಟ್ರೋ ಇಂಜಿನಿಯರೋ ಒಂದು ಅರ್ಥ ಆಗ್ತಿಲ್ಲ ಕಣೋ, ಬಟ್ ಪ್ಲಾನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಆದ್ರೆ ಈ ಒಂದು ಪ್ಲಾನ್ ಅಲ್ಲಿ ಸಣ್ಣ ಕರೆಕ್ಷನ್ ಅಂತ ಅಜಿತ್ ಹೇಳ್ಬೇಕಾದ್ರೆ, ಕರೆಕ್ಷನ್ ಏನದು ಅಂತ ನಚ್ಚಿ ಕೇಳ್ತಾನೆ. ನಾವು ಸಿನಿಮಾ ನೋಡೋದಕ್ಕೆ ಹೊರಗಡೆ ಹೋಗೋದಿಲ್ಲ ಅಂತ ಅಜಿತ್ ಹೇಳ್ದಾಗ, ಮತ್ತಿನ್ನೇನ್ ಮಾಡ್ತೀಯ ಬ್ರೋ ಅಂತ ನಚ್ಚಿ ಕೇಳ್ತಾನೆ. ಆಗ ಅಜಿತ್ ಒಂದ್ ಪ್ಲಾನ್ ನ ಅವನ ಹತ್ರ ಹೇಳ್ತಾನೆ. ಅದನ್ನ ಕೇಳಿ ನಚ್ಚಿಗೆ ಖುಷಿಯಾಗಿ ಸೂಪರ್ ಆಗಿದೆ ಅಂತ ಅಜಿತ್ನ ಹೊಗಳುತ್ತಿರ್ತಾನೆ. ಈ ಕಡೆ ಶಾರದಾ ಸಿಕ್ಕಿರೋ ಖುಷಿಲಿ ಮನೇಲಿ ಹೋಳ್ಗೆನ ಮಾಡಿರ್ತಾರೆ. ಎಲ್ರು ಊಟಕ್ಕೆ ಅಂತ ಕುತ್ಕೊಂಡಾಗ, ಆಹಾ ಈ ಒಬ್ಬಟ್ ಜೊತೆ ತುಪ್ಪ ಪರ್ಫೆಕ್ಟ್ ಅಲ್ವೇನ ಶ್ರವಣ ಅಂತ ರಾಮನಾರಾಯಣ್ ಕೇಳ್ಬೇಕಾದ್ರೆ, ಹೌದು ಬಾವ, ಒಬ್ಬಟ್ಟಿನ ಜೊತೆ ತುಪ್ಪ ಅದ್ರ ಜೊತೆ ಹಾಲಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ, ನನಗಂತೂ ಹಾಗೆ ತಿಂದ ಅಭ್ಯಾಸ ಅಂತ ಶ್ರವಣ್ ಅವರು ಹೇಳ್ತಿರ್ತಾರೆ. ಎಲ್ರು ಖುಷಿಯಿಂದ ತಿನ್ಬೇಕಾದ್ರೆ ಶಾರದಾ ಮಾತ್ರ ತಿನ್ನೋದಿಕ್ಕೆ ಹಿಂದೇಟಾಗ್ತಿರ್ತಾಳೆ. ಅದನ್ನ ಸಂಗೀತ ಅವರು ನೋಡಿ, ಭೂಮಿ ಬಾರಮ್ಮ ಇಲ್ಲಿ, ಶಾರದಾ ಊಟ ಮಾಡೋದಿಕ್ಕೆ ಮುಜುಗರ ಪಟ್ಕೋತಿದ್ದಾಳೆ, ನೀನು ಶಾರದಾ ಜೊತೆ ಕುತ್ಕೊಂಡು ಊಟ ಮಾಡು, ಅವಳಿಗೂ ಒಂದ್ ಧೈರ್ಯ ಬರುತ್ತೆ, ಕುತ್ಕೊಳಮ್ಮ ಅಂತ ಹೇಳಿ ಸಂಗೀತ ಅವರು ಶಾರದಿನ್ ಪಕ್ಕ ಭೂಮಿನ ಕೂರಿಸ್ತಾರೆ. ಭೂಮಿ ಒಬ್ಬಟ್ಟನ್ನ ತಿನ್ನೋದಿಕ್ಕೆ ಶುರು ಮಾಡಿದಾಗ ಶಾರದಾ ಅವರು ಆತುರವಾಗಿ ಅವಳ ತಟ್ಟೆಯಿಂದಾನೆ ಒಬ್ಬಟ್ಟು ಎತ್ಕೊಂಡು ತಿಂತಾ ಇರ್ತಾರೆ. ಇದನ್ನೆಲ್ಲ ಮನೆಯವರೆಲ್ಲರೂ ಗಮನಿಸ್ತಿರ್ತಾರೆ. ಯಾಕಂದ್ರೆ ಭೂಮಿ ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡ್ ತಿಂತಿರ್ತಾಳೆ. ಅಯ್ಯೋ ದೇವ್ರೆ,
ನಾನು ಶಾರದಾ ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡ್ ತಿಂತಿದ್ಲು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ನಲ್ಲ. ನಾನ್ ಮರ್ತೋದ್ರುನು ಶಾರದಾ ಮರ್ತಿಲ್ಲ ನೋಡು. ಶಾರದಾ ಒಂದ್ ನಿಮಿಷ ಇರು ಅಂತ ಹೇಳಿ ಸಂಗೀತ ಅವರು ಶಾರದಾ ಅವ್ರ ತಟ್ಟೆಗೆ ಒಬ್ಬಟ್ಟಿನ ಮೇಲೆ ಸಕ್ಕರೆನ ಹಾಕ್ತಾರೆ. ಆಗ ಶಾರದಾ ಅವರು ಇಷ್ಟಪಟ್ಟು ಅದನ್ನ ತಿನ್ನೋದಕ್ಕೆ ಶುರು ಮಾಡ್ತಾರೆ. ನಿಮ್ಮಿಬ್ರನ್ನ ನೋಡ್ತಿದ್ರೆ ಎಷ್ಟು ಹೋಲಿಕೆ ಇದೆ ಅಲ್ವಾ? ನಿಮ್ಮಿಬ್ರು ಅಭಿರುಚಿ ಒಂದೇ ತರ ಇದೆ. ನೋಡೋದಕ್ಕೆ ಖುಷಿ ಆಗ್ತಿದೆ ಅಂತ ಸಂಗೀತ ಅವರು ಶಾರದಾ ಮತ್ತೆ ಭೂಮಿನ ಹೊಗಳ್ಕೊಂಡು ಹೇಳ್ಬೇಕಾದ್ರೆ ದೇವಯಾನಿ ಮತ್ತೆ ಅಶ್ವಿನಿ ಮಾತ್ರ ಶಾಕ್ ಅಲ್ಲೇ ನೋಡ್ತಿರ್ತಾರೆ. ನೀನ್ ಹೇಳ್ತಾ ಇರೋದ್ ನಿಜ ಅಮ್ಮ. ಶಾರದತ್ತೆ ಮತ್ತೆ ಭೂಮಿ ಒಬ್ಬಟ್ಟು ತಿನ್ನೋ ಶೈಲಿ ಅಷ್ಟೇ ಅಲ್ಲ, ಅವರಿಬ್ರು ಗುಣ ಆಗಿರ್ಬೋದು, ನಡೆ ನುಡಿ ಆಗಿರ್ಬೋದು ತುಂಬಾನೇ ಮ್ಯಾಚ್ ಆಗತ್ತೆ. ನನಗೆ ಒಂದೊಂದ್ಸಲಿ ಇವರಿಬ್ರು ನಿಜವಾಗ್ಲೂ ಅಮ್ಮ ಮಗಳಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು ಅಂತ ಅಜಿತ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ದೇವಯಾನಿಗೆ ಶಾಕ್ ಆಗತ್ತೆ. ಅಜಿತಾ, ನಾವೇನೇ ಅನ್ಕೊಂಡ್ರು ಗುಣದ್ ಜೊತೆ ಋಣನೂ ಇರ್ಬೇಕಲ್ವೇನೋ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ ವೈಬಾ ಅದಕ್ಕೆ ವೈಬ್ ಅಂತಾರೆ ಅಂತ ನಚ್ಚಿ ಹೇಳ್ತಿರ್ತಾನೆ. ಅತ್ತೆ, ನಾನು ಕೂಡ ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡೆ ತಿನ್ನೋದು, ಮರ್ತ್ ಬಿಟ್ರಾ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ ಓ ಹೌದಲ್ಲ, ಕೊಟ್ಟೆ ಇರಮ್ಮ ಅಂತ ಹೇಳಿ ಸಂಗೀತ ಅವರು ಅವಳಿಗೂ ಒಬ್ಬಟ್ಟಿಗೆ ಸಕ್ಕರೆನ ಹಾಕಿ ಕೊಡ್ತಾರೆ. ದೇವಯಾನಿ ಮಾತ್ರ ಇವಳು ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳಲ್ಲ ಅಂತ ಅಶ್ವಿನಿನೇ ನೋಡ್ತಿರ್ತಾಳೆ. ದೊಡ್ಡ ಸಾಹೇಬ್ರೆ, ಈ ರೀತಿ ನಾವೆಲ್ರು ಖುಷಿಯಾಗಿ ಕುತ್ಕೊಂಡು ಊಟ ಮಾಡಿ ತುಂಬಾ ದಿವಸಗಳೇ ಆಗಿ ಹೋಗುತ್ತಲ್ವಾ? ಒಂಥರ ಹಬ್ಬದ ಸಂಭ್ರಮ, ಹಬ್ಬದ ಊಟನೇ ಮಾಡ್ತಾ ಇದೀವಿ ನೋಡಿ ನಾವು ಅಂತ ಭೂಮಿ ಹೇಳ್ಬೇಕಾದ್ರೆ ಎಷ್ಟೋ ವರ್ಷಗಳಾದ್ಮೇಲೆ ಶಾರದಾ ನಮಗ್ ಸಿಕ್ಕಿದಾಳೆ, ಹಾಗಿದ್ಮೇಲೆ ನಮ್ಮೆಲ್ರಿಗೂ ಇದು ಒಂಥರ ಹಬ್ಬನೇ ಅಲ್ವಾ, ಸಂಭ್ರಮಿಸೋದೆ ಅಂತ ಹೇಳ್ಕೊಂಡು ಶ್ರವಣ್ ಅವರು ಖುಷಿ ಪಡ್ತಿರ್ತಾರೆ. ಭಾವ, ಒಂದೇ ಹಬ್ಬ ಅಲ್ಲ, ಎರಡೆರಡು ಹಬ್ಬ ಸಂಭ್ರಮ ಅಂತ ಹೇಳಿ ನಚ್ಚಿ ಜೊತೆ ಅಂಜು ಎಂಗೇಜ್ಮೆಂಟ್ ಆಯ್ತಲ್ಲ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಹಾಗೆ ನಾನು ನಿಮ್ ಮಗಳು ಮನಸ್ವಿನಿ ಮನೆಗ್ ಬಂದಿರೋದು ಹಬ್ಬಕ್ಕೆ ಮೆರುಗ್ ತಂದಂಗೆ ಆಯ್ತಲ್ವಾ ಅಂತ ಅಶ್ವಿನಿ ನಂದೇಲ್ ತಂದಿಡ್ಲಿ ಅನ್ನೋ ರೀತಿ ಮಾತಾಡ್ತಿರ್ತಾಳೆ. ಕರೆಕ್ಟ್ ಕಂದ, ಮನೆಯವ್ರೆಲ್ರು ಜೊತೆಗ್ ಸೇರಿದ್ರೇನೆ ಅದೊಂಥರ ಹಬ್ಬ ಅನ್ಸೋದು ಅಂತ ಎಲ್ಲ ಹೇಳ್ಕೊಂಡು ಶ್ರವಣ್ ಅವರು ಖುಷಿ ಪಡ್ಬೇಕಾದ್ರೆ ಮನೆಯವ್ರೆಲ್ರು ಸೇರಿ ಖುಷಿಯಾಗಿ ಊಟ ಮಾಡ್ತಿರ್ತಾರೆ. ಊಟ ಎಲ್ಲ ಮುಗಿಸಿ ಬಾಮ್ಮ ನಿನ್ನ ರೂಮ್ ಕರ್ಕೊಂಡ್ ಹೋಗ್ತೀನಿ ಅಂತ ಭೂಮಿ ಕರ್ಕೊಂಡ್ ಹೋಗ್ಬೇಕಾದ್ರೆ ಅಶ್ವಿನಿ ಶಾರದಾ ಹತ್ರ ಓಡೋಗಿ ಅಮ್ಮ ಬಾಮ್ಮ ನಾನ್ ನಿನ್ನ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಶಾರದಾ ಮಾತ್ರ ಅಶ್ವಿನಿ ಜೊತೆ ಹೋಗೋದಕ್ಕೆ ರೆಡಿ ಇರೋದಿಲ್ಲ. ಭೂಮಿ ಕೈ ಹಿಡ್ಕೊಂಡು ನಾನ್ ಹೋಗೋದಿಲ್ಲ ಅನ್ನೋ ರೀತಿ ಅವ್ರ ಆಕ್ಟ್ ಮಾಡ್ಬೇಕಾದ್ರೆ ಅಶ್ವಿನಿ ಒಂದ್ ನಿಮಿಷ, ಅಮ್ಮ ಗುಣ ಆಗೋವರ್ಗು ನಾನೇ ಅವ್ರ ಜೊತೆಲಿದ್ದು ಅವ್ರನ್ನ ನೋಡ್ಕೋತೀನಿ ಅಂತ ಭೂಮಿ ಹೇಳ್ಬೇಕಾದ್ರೆ ಅಲ್ಲಮ್ಮ ಭೂಮಿ, ಅಶ್ವಿನಿ ಇದಾಳಲ್ಲ, ಇಷ್ಟಕ್ಕೂ ರಾತ್ರಿ ಮಲ್ಕೊಂಡ್ರೆ ಎದ್ದೇಳದೆ ಬೆಳಗ್ಗೆ, ನೀನು ಅಜಿತಿನ್ ಜೊತೆ ಇರು ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ ನೀನೇನು ಚಿಂತೆ ಮಾಡ್ಬೇಡ ಭೂಮಿ, ಅವತ್ತು ಭಾಗ್ಯಮ್ಮ, ಇವತ್ತು ಶಾರದಾ, ಒಟ್ನಲ್ಲಿ ನಿಂದು ತಾಯಿ ಗುಣ ಅನ್ನೋದು ಎಲ್ರಿಗೂ ಚೆನ್ನಾಗ್ ಗೊತ್ತು ಅಂತ ಶ್ರವಣ್ ಅವರು ಹೇಳ್ಕೊಂಡ್ ಖುಷಿ ಪಡ್ಬೇಕಾದ್ರೆ ಹೌದು ಅತ್ಗೆ, ನೀವು ಆರಾಮಾಗಿ ನಿಮ್ ರೂಮಲ್ಲಿ ರೆಸ್ಟ್ ಮಾಡ್ಬೋದಲ್ವಾ, ಅಕಸ್ಮಾತ್ ಶಾರದಾ ಅತ್ತಿಗೆ ಏನಾದ್ರು ಬೇಕು ಅಂದ್ರೆ ನಾನ್ ಹೋಗ್ತೀನಿ ಅಂತ ನಚ್ಚಿ ಹೇಳ್ಬೇಕಾದ್ರೆ ಅದ್ ಹೇಗಾಗತ್ತೆ ನಚ್ಚಿ, ಶಾರದಾ ದೊಡಮ್ಮ ಭೂಮಿ ಜೊತೆ ಇರ್ಬೇಕಾದ್ರೆ ಅವ್ರು ಧೈರ್ಯವಾಗಿರೋದನ್ನ ನಾವೆಲ್ರೂ ನೋಡ್ತಾ ಇದೀವಲ್ವಾ, ಅಂಡ್ ಅದ್ ಬೇರೆ ಅವ್ರಿಗೆ ಪಾಪ ಕಿಡ್ನಾಪ್ ಬೇರೆ ಆಗಿದ್ರು, ಆ ಭಯ ಇದ್ದೇ ಇರುತ್ತಲ್ವಾ, ಆ ಭಯ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಐ ಥಿಂಕ್ ಇಂಥ ಟೈಮಲ್ಲಿ ಅವ್ರನ್ನ ಭೂಮಿ ಜೊತೆ ಇರೋದಕ್ ಬಿಡೋದು ಒಳ್ಳೇದು ಅನ್ಸುತ್ತೆ ಅಂತ ಅಂಜು ಹೇಳ್ಬೇಕಾದ್ರೆ ನಾನ್ ಇರ್ಬೇಕಾದ್ರೆ ನೀವೆಲ್ರು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀರಾ ನನ್ಗೆ ಅರ್ಥ ಆಗ್ತಿಲ್ಲ, ಇಷ್ಟು ದಿವಸನೇ ನೋಡ್ಕೊಂಡಿದ್ದೀನಂತೆ, ಇವಾಗ ನನಗ ಅವ್ರ ಭಾರ ಆಗ್ತಾರಾ? ಹೆತ್ತ ತಾಯಿಗೆ ಮಗು ಯಾವತ್ತೂ ಭಾರ ಆಗೋದಿಲ್ಲ ಅನ್ನೋದು ಗೊತ್ತು. ನಾನು ಮಗು ಆಗಿದ್ದಾಗ ಅವರು ನನ್ನನ್ನ ಜೋಪಾನವಾಗಿ ನೋಡ್ಕೊಂಡಿದ್ದಾರೆ, ಈಗ ಇವ್ರು ಮಗು ಆಗಿದ್ದಾರೆ, ನಾನು ಅಷ್ಟೇ ಅವರನ್ನ ಜೋಪಾನವಾಗಿ ನೋಡ್ಕೋತೀನಿ ಅಂತ ಅಶ್ವಿನಿ ಮನೆಯವ್ರ ಮುಂದೆ ನಾಟಕ ಮಾಡ್ತಿರ್ತಾಳೆ. ನನಗೇನ್ ಅನ್ಸುತ್ತೆ ಅಂದ್ರೆ ಶಾರದಕ್ಕ ಮನೆಗ್ ಬಂದಾಗಿಂದ ಅಶ್ವಿನಿ ಊಟ ಮಾಡ್ಸಿದ್ರೆ ಭಯದಲ್ಲಿ ಸ್ವಲ್ಪನೇ ತಿಂದ್ರು ಸಾಕು ಬೇಡ ಅಂತ ಹೇಳೋರು. ಅದೇ ಇವಾಗ ಭೂಮಿ ಜೊತೆ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಹೊಟ್ಟೆ ತುಂಬಾ ತಿಂದಿದ್ದಾರೆ. ಸೊ ಅಲ್ಲಿಗೆ ಏನನ್ಸುತ್ತೆ, ಅಶ್ವಿನಿ ಜೊತೆ ಇರೋದಕ್ಕಿಂತ ಶಾರದಕ್ಕ ಭೂಮಿ ಜೊತೆಲಿರೋದೇ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಭೂಮಿ ಜೊತೆ ಅವರು ತುಂಬಾ ಕಂಫರ್ಟೇಬಲ್ ಆಗಿದ್ದಾರೆ, ಹಾಗಾಗಿ ಶಾರದಕ್ಕ ಭೂಮಿ ಜೊತೆನೆ ಇರ್ಲಿ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಭೂಮಿ, ನೀನ್ ನಿಜವಾಗ್ಲೂ ಒಳ್ಳೋಳಮ್ಮ, ನಾನ್ ಶಾರದಾ ವಾಪಸ್ ಸಿಗ್ಲಿ ಅನ್ನೋ ಕಾರಣಕ್ಕೆ ವ್ರತ ಮಾಡ್ದೆ, ಆ ವ್ರತದ ಫಲನೇ ಶಾರದಾ ಇವತ್ತು ನಮ್ ಜೊತೆಲಿದ್ದಾಳೆ. ಅವಳು ಬಂದ್ಮೇಲೆ ಅವಳಿಗೆ ಇಷ್ಟೊಂದ್ ಚೆನ್ನಾಗ್ ಆರೈಕೆ ಮಾಡ್ತಿದ್ಯಾ, ನಿಜವಾಗ್ಲೂ ನಿನ್ ಮನ್ಸು ತುಂಬಾ ದೊಡ್ಡದಮ್ಮ ಅಂತ ಶ್ರವಣ್ ಹೇಳ್ಬೇಕಾದ್ರೆ ನಮ್ಮ ಭೂಮಿ ಎಷ್ಟು ಗ್ರೇಟ್ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಇದ್ದಾಳೆ ಅಂತ ರಾಮ್ ನಾರಾಯಣ್ ಹೇಳ್ತಿರ್ತಾರೆ. ನನ್ಗೂ ಅಷ್ಟೇ ದೇವಯಾನಿ ಹೇಳ್ದಂಗೆ ಭೂಮಿ ಈ ಟೈಮಲ್ಲಿ ಶಾರದಾ ಜೊತೆ ಇರೋದೇ ಒಳ್ಳೇದು ಅಂತ ಅನ್ನಿಸ್ತಿದೆ ಅಂತ ಸಂಗೀತ ಅವರು ಸಹ ಹೇಳ್ತಾರೆ. ನೋಡಮ್ಮ, ನೀನೇ ನಮ್ ಮನಸ್ವಿನಿ ಅಂತ ನಮ್ಗೆ ಅರ್ಥ ಆಗಿದೆ, ಆದ್ರೆ ಶಾರದಾ ನೋಡು ಭೂಮಿನ ತುಂಬಾ ಚೆನ್ನಾಗ್ ಹಚ್ಕೊಂಡಿದಾಳೆ, ಅದಕ್ಕೆ ಶಾರದಾ ಭೂಮಿ ಜೊತೆನೆ ಇರ್ಲಿ, ಅವಳೇ ನೋಡ್ಕೊಳ್ಳಿ ಅಂತ ಅಜ್ಜಿನೂ ಒಪ್ಪಿಗೆ ಕೊಡ್ತಾರೆ. ಎಲ್ರು ಭೂಮಿನ ಶಾರದತ್ತೆ ಜೊತೆ ಇರ್ಲಿ ಅಂತ ಹೇಳ್ತಾ ಇದಾರಲ್ಲ, ಮತ್ ನನ್ ಗತಿ ಏನು ಅಂತ ಅಜಿತ್ ಯೋಚನೆ ಮಾಡ್ತಿರ್ತಾನೆ. ಅಶ್ವಿನಿ ಮಾತ್ರ ಎಲ್ರು ಇವಳಿಗೆ ಸಪೋರ್ಟ್ ಮಾಡ್ತಿದಾಳಲ್ಲ ಅಂತ ಕೋಪದಿಲ್ದಾನೆ ಗುರಾಯಿಸ್ತಾ ಇರ್ತಾಳೆ. ಸರಿ ಅಜ್ಜಿ, ನಾನು ಶಾರದಮ್ಮನ್ನ ಚೆನ್ನಾಗ್ ನೋಡ್ಕೋತೀನಿ ಅಂತ ಭೂಮಿ ಹೇಳ್ಬೇಕಾದ್ರೆ ಇದೇ ಖುಷಿಲಿ ಡಬಲ್ ಈ ಖುಷಿನ ಮಾಡೋದಿಕ್ಕೆ ನನ್ನ ಹತ್ರ ಒಂದ್ ಐಡಿಯಾ ಇದೆ ಅಂತ ಅಜಿತ್ ಹೇಳ್ಬೇಕಾದ್ರೆ ಮನೆಯವ್ರೆಲ್ರು ಏನದು ಅಂತ ಕೇಳ್ತಿರ್ತಾರೆ. ಎಲ್ರು ಸೇರ್ಕೊಂಡು ಒಂದು ಅದ್ಭುತವಾಗಿರೋಂತ ಕನ್ನಡ ಸಿನಿಮಾನ ನೋಡೋಣ
ಅಂತ ಅಜಿತ್ ಹೇಳ್ಬೇಕಾದ್ರೆ ಕನ್ನಡ ಸಿನಿಮಾ ಲೋ ಅಲ್ಲ ಕಣೋ ಇಷ್ಟೊತ್ತಲ್ಲಿ ಯಾವ್ದು ಇರುತ್ತೆ ಅದು ಮಂಡ್ಯದಲ್ಲಿ ಯಾವ ಥಿಯೇಟರ್ ಓಪನ್ ಇರುತ್ತೆ ಅಂತ ಶ್ರವಣ್ ಅವ್ರು ಕೇಳ್ಬೇಕಾದ್ರೆ ಮಾವ ಇಡೀ ಮಂಡ್ಯದಲ್ಲೇ ಓಪನ್ ಇಲ್ದಿರೋ ಥಿಯೇಟರ್ ನಮ್ ಮನೇಲಿ ಓಪನ್ ಆಗುತ್ತೆ ಅದ್ ಯಾವ ಥಿಯೇಟರ್ ಅಂತ ಯೋಚನೆ ಮಾಡ್ತಿದ್ದೀರಾ ದೇವರ ಸನ್ನಿಧಿ ಟೆಂಟ್ ಹೌಸ್ ಅಂತ ಅಜಿತ್ ಹೇಳ್ತಿದ್ದಂಗೆ ಮನೆಯವರೆಲ್ರು ಖುಷಿಯಿಂದ ಹಾಗೆ ಎಕ್ಸೈಟ್ ಇಂದ ಕಾಯ್ತಿರ್ತಾರೆ ಇದಕ್ಕೆ ತಕ್ಕಂತೆ ಸತ್ಯಣ್ಣ ಅಜಿತ್ ಮತ್ತೆ ನಚ್ಚಿ 3 ಜನ ಗಾರ್ಡನ್ ಅಲ್ಲಿ ಅದಕ್ ಬೇಕಾಗಿರೋ ಸೆಟಪ್ ನೆಲ್ಲ ಮಾಡ್ತಿರ್ತಾರೆ ಲೋ ಅಜಿತ ಖಾನ ಪೀನ ಎಲ್ಲ ಆದ್ಮೇಲೆ ಆರಾಮಾಗಿ ಹೋಗಿ ಮಲ್ಕೋಬೇಕು ಅದನ್ ಬಿಟ್ಟು ಇಷ್ಟೊತ್ತಲ್ಲಿ ಈ ರೀತಿ ಕೆಲ್ಸ ಮಾಡ್ತಿದ್ರೆ ಆ ನಿಶಾದೇವಿ ಕೋಪ ಮಾಡ್ಕೋತಾಳೆ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಸತ್ಯಣ್ಣ ನಮ್ಮನೇಲಿ ನಾವು ಮೂವಿ ನೋಡಿದ್ರೆ ಆ ಅಮ್ಮ ಯಾಕೆ ಬೇಜಾರ್ ಮಾಡ್ಕೋತಾಳೆ ಅಂತ ಅಜಿತ್ ಕೇಳ್ಬೇಕಾದ್ರೆ ನೋಡಪ್ಪ ನಿಶಾದೇವಿ ಅಂದ್ರೆ ನಿದ್ರಾ ದೇವತೆ ಅಂತ ಅರ್ಥ ಅದು ಅಚ್ಚ ಕನ್ನಡದಲ್ಲಿ ಅಂತ ಸತ್ಯಣ್ಣ ಹೇಳ್ದಾಗ ಸತ್ಯಣ್ಣ ಈಗ ತಾನೇ ಸ್ವಲ್ಪ ನಿದ್ದೆ ಬರ್ತಾ ಇತ್ತು ನಿನ್ ಕನ್ನಡ ಕೇಳಿ ಫುಲ್ ನಿದ್ದೆ ಹೊರಟೋಯ್ತು ಅಂತ ಅಜಿತ್ ಹೇಳ್ಬೇಕಾದ್ರೆ ನೀವ್ ಬಿಡಪ್ಪ ದೊಡ್ಡವರು ಸಿದ್ದಘಟ್ಟ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮನ್ಸಿಗ್ ಬಂದಿದ್ದನ್ನ ಮಾಡ್ತೀರಾ ರಾತ್ರೋರಾತ್ರಿ ಸೆಟಪ್ ಹಾಕಿಸ್ತೀರಾ ಇಷ್ಟ ಬಂದಿದ್ ಹುಡ್ಗಿನ ಪ್ರೀತಿ ಮಾಡ್ತೀರಾ ಅವ್ರನ್ನ ಮದ್ವೆನೂ ಆಗ್ತೀರಾ ಅವ್ರ ಜೊತೆ ಜಗಳನೂ ಆಡ್ತೀರಾ ಆಮೇಲೆ ಲವ್ ಜಾಸ್ತಿ ಆದಾಗ ಚಿನ್ನ ರನ್ನ ಮುನ್ನ ಅನ್ಕೊಂಡು ಓಡಾಡ್ತೀರಾ ನಮ್ ಕೈಲಿ ಜಮ್ಖಾನೂ ಹಾಕಿಸ್ತೀರಾ ರಾತ್ರೋರಾತ್ರಿ ಪ್ರೊಜೆಕ್ಟರ್ ಸೆಟಪ್ ಮಾಡಿಸ್ತೀರಾ ಎಲ್ಲಾ ಪಡ್ಕೊಂಡ್ ಬಂದಿರ್ಬೇಕು ದೇವ್ರೇ ನಮ್ಮ ಅಣ್ಣಂಗ್ ಮಾತ್ರ ಕೊಟ್ಟೆ ನನಗ್ ಕೊಡೋದನ್ನ ಮರ್ತೋಗ್ಬಿಟ್ಟಿಯಲ್ಲಪ್ಪ ಯಾರಿಗ್ ಹೇಳೋಣ ನಮ್ಮ ಪ್ರಾಬ್ಲಮ್ ಸತ್ಯಣ್ಣ ಫ್ರೀ ಇದೀರಾ ಅಂತ ನಚ್ಚಿ ಸತ್ಯಣ್ಣನ ಕೇಳ್ಬೇಕಾದ್ರೆ ಅಯ್ಯೋ ಸುಮ್ನೆ ಬಿಟ್ಬಿಡಪ್ಪ ನಾನೇನ ಅಂತ ಸತ್ಯಣ್ಣನು ಹೇಳ್ತಿರ್ತಾರೆ ಈಗ ನೀವಿಬ್ರು ಕೆಲ್ಸ ಶುರು ಮಾಡ್ತೀರಾ ಅಥವಾ ಅಂತ ಅಜಿತ್ ಕೇಳ್ಬೇಕಾದ್ರೆ ಮಾಡ್ತೀವಪ್ಪ ಮಾಡ್ಲಿಲ್ಲ ಅಂದ್ರೆ ನೀನ್ ಬಿಡ್ಬೇಕಲ್ಲ ಮುಗ್ಸೇ ಬಿಡ್ತೀಯಲ್ಲ ನಮ್ಮನ್ನ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ನೋಡು ಸತ್ಯಣ್ಣ ನಾನ್ ಇವ್ನಿಗೆ ಹೇಳ್ದೆ ಅದ್ಗೆನ ಕರ್ಕೊಂಡು ಆರಾಮಾಗಿ ಸೆಕೆಂಡ್ ಶೋಗೆ ಪಿಕ್ಚರ್ಗೆ ಹೋಗು ಅಂತ ಬಟ್ ಅಣ್ಣಂಗೆ ಪ್ರೊಜೆಕ್ಟರ್ ಸೆಟಪ್ ಮಾಡಿಸ್ಬಿಟ್ಟು ಇಡೀ ಫ್ಯಾಮಿಲಿಗೆ ಪಿಕ್ಚರ್ ತೋರ್ಸ್ಬೇಕಂತೆ ಅಂತ ನಚ್ಚಿ ಅವ್ನ್ ಫ್ರಸ್ಟ್ರೇಷನ್ ನ ಹೇಳ್ತಿರ್ತಾನೆ ಅಲ್ಲ ಕಣ ನಚ್ಚಿ ನೀನು ಬರೀ ನಿಮ್ ಅಣ್ಣನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯ ಆದ್ರೆ ನಮ್ಮ ಅಜಿತ ಪಕ್ಕಾ ಸಂಸಾರಸ್ಥ ಅವ್ನ್ಗೆ ಕುಟುಂಬದ ಮೇಲೆ ತುಂಬಾನೇ ಪ್ರೀತಿ ಕುಟುಂಬದ ಒಳ್ಳೇದಾಗ್ಲಿ ಅಂತ ಬಯಸ್ತಾನೆ ಇದ್ರ ಮಧ್ಯೆ ಈ ಪ್ರೊಜೆಕ್ಟರ್ ಉದ್ದೇಶ ಏನ್ ಗೊತ್ತಾ ಶ್ರವಣ್ ಮಾವ ಶಾರದತ್ತೆ ಇಬ್ರು ಇಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ತಾರೆ ಅದನ್ನ ನೋಡ್ತಾ 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 ಒಂದು ಭಾವನಾ ಲೋಕಕ್ಕೆ ಹೋಗ್ತಾರೆ ಹೋಗ್ತಾ ಹೋಗ್ತಾ ಹಾಗೆ ನಿಮ್ ಶಾರದತ್ತಿಗೆ ಹಳೇದೆಲ್ಲ ನೆನ್ಪಾಗತ್ತೆ ಹಳೇದೆಲ್ಲ ನೆನ್ಪಾದ್ರೆ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಕುಟುಂಬಕ್ಕೆ ಒಳ್ಳೇದಾದ್ರೆ ಅವನಿಗೆ ಸಂತೋಷ ಆಗತ್ತೆ ಮತ್ತೆ ಅವನ್ಗೆ ಸಂತೋಷ ಆಗತ್ತೆ ಗೊತ್ತಾ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ನೀವ್ ಬಿಡಿ ಸತ್ಯಣ್ಣ ಯಾವಾಗ ನೋಡಿದ್ರೆ ನಮ್ಮ ಅಣ್ಣನ್ ಗುಣಗಾನನೇ ಮಾಡ್ತಿರ್ತೀಯ ಅಂತ ನಚ್ಚಿ ಹೇಳ್ಬೇಕಾದ್ರೆ ಏನೋ ಹಿಂಗ್ ಹೇಳ್ಬಿಟ್ಟೆ ನಿನ್ನನ್ನು ತುಂಬಾ ಸಲ ಗುಣಗಾನ ಮಾಡಿದೀನಲ್ಲ ಅಂತ ಹೇಳ್ಕೊಂಡು ಸತ್ಯಣ್ಣ ಮತ್ತೆ ನಚ್ಚಿ ಇಬ್ರು ಮಾತಾಡ್ಬೇಕಾದ್ರೆ ಇಬ್ರು ಜಗಳ ಆಡಿ ನಿಲ್ಸಿ ಮಿಕ್ಕಿದ ಕೆಲ್ಸ ನೋಡಿ ಅಂತ ಅಜಿತ್ ಸತ್ಯಣ್ಣ ಮತ್ತೆ ನಚ್ಚಿ ಇಬ್ರಿಗೂ ಹೇಳ್ಬೇಕಾದ್ರೆ ಆಯ್ತು ಬಿಡಪ್ಪ ಅಂತ ಇಬ್ರು ಸುಮ್ನಾಗ್ತಾರೆ ಅಷ್ಟ್ರಲ್ಲಿ ಭೂಮಿ ಐ ಲೈಕ್ ಯು ಸಾಹೇಬ್ರೆ ಅಂತ ಹೇಳ್ತಾಳೆ ಅದನ್ನ ಕೇಳಿ 3 ಜನಕ್ಕೆ ಶಾಕ್ ಆಗತ್ತೆ ಏನ್ ಸತ್ಯಣ್ಣ ನಮ್ಮ ಅತ್ತಿಗೆ ವಾಯ್ಸ್ನ ಎಷ್ಟು ಪರ್ಫೆಕ್ಟ್ ಆಗಿ ಮಿಮಿಕ್ ಮಾಡಿದ್ರಿ ಅಂತ ನಚ್ಚಿ ಕೇಳ್ಬೇಕಾದ್ರೆ ಹೌದಲ್ವಾ ಅಂತ ಅಜಿತ್ನು ಹೇಳ್ತಿರ್ತಾನೆ ನಿಮ್ಮಿಬ್ರಿಗೂ ಏನಾಗಿದ್ಯಪ್ಪ ನಾನೆಲ್ಲ ಹೇಳಿದ್ದು ನೋಡು ಇಲ್ಲಿ ನಿಂತಿದ್ದಾಳೆ ನಿಮ್ಮ ಅತ್ತಿಗೆನೆ ಹೇಳಿದ್ದು ಅಂತ ಸತ್ಯಣ್ಣ ಭೂಮಿನ ತೋರ್ಸಿ ಹೇಳ್ತಾನೆ ಭೂಮಿ ಏನ್ ಹೇಳ್ದೆ ಇನ್ನೊಂದ್ಸಲಿ ಹೇಳು ಅಂತ ಅಜಿತ್ ಕೇಳ್ಬೇಕಾದ್ರೆ ಐ ಲೈಕ್ ಯು ಅಂತ ಹೇಳ್ದೆ ಅಂತ ಭೂಮಿ ಮತ್ತೆ ಹೇಳ್ತಾಳೆ ಅದನ್ನ ಕೇಳಿ ಅಜಿತ್ಗೆ ತುಂಬಾನೇ ಖುಷಿ ಆಗತ್ತೆ ಸಾಹೇಬ್ರೆ ನೀವ್ ಎಲ್ರ ಬಗ್ಗೆ ಕೇರ್ ಮಾಡೋಂತ ಗುಣ ನನ್ಗೆ ತುಂಬಾನೇ ಇಷ್ಟ ಆಯ್ತು ಸಾಹೇಬ್ರೆ ಅಷ್ಟೇ ಅಲ್ಲ ಸಾಹೇಬ್ರೆ ನಿಮ್ಮಂತ ಒಳ್ಳೆ ವ್ಯಕ್ತಿಗಳು ಈ ಭೂಮಿ ಮೇಲೆ ಇರೋದು ನಿಜಕ್ಕೂ ಕೆಲವ್ರು ಮಾತ್ರ ಅಷ್ಟೇ ಅಂತ ಭೂಮಿ ಹೇಳ್ಬೇಕಾದ್ರೆ ಅತ್ತಿಗೆ ನಮ್ಮ ಅಣ್ಣ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಮಿಸ್ಟರ್ ಅಜಿತ್ ರಾಮನಾರಾಯಣ ಅವನ್ಗೆ ನಿಮ್ ಮೇಲೆ ತುಂಬಾನೇ ಪ್ರೀತಿ ಗೌರವ ಎಲ್ಲಾನು ಇದೆ ಅಂತ ನಚ್ಚಿ ಹೇಳ್ತಿರ್ತಾನೆ ಅಲ್ಲ ಭೂಮಿ ಅದು ಅಲ್ದೆ ಅವನೇನು 3ನೇ ವ್ಯಕ್ತಿನ ಅಷ್ಟೊಂದು ಔಪಚಾರಿಕವಾಗಿ ಐ ಲೈಕ್ ಯು ಅಂತ ಹೇಳ್ತಿದ್ಯಲ್ಲ ಅತ್ಲಾಗೆ ಐ ಲವ್ ಯು ಅಂತ ಹೇಳ್ಬಿಡತ್ತಾನೆ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಭೂಮಿ ಹೇಗ್ ಹೇಳೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಇವಾಗ ಹಾಕ್ತಾ ಇರೋದು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಿರೋ ಮೂವಿ ಅಲ್ವಾ ಅದಕ್ಕೆ ಐ ಲವ್ ಯು ಅಂತ ಹೇಳಿದ್ರೆ ಏನಾಗ್ತಿತ್ತು ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಸುಮ್ನೆ ಇರಿ ಸತ್ಯಣ್ಣ ಏನ್ ನೀವು ಪ್ರೊಜೆಕ್ಟರು ಸೋಫಾ ಜಮ್ಖಾನ ಅನ್ಕೊಂಡು ಅತ್ಗೆ ನೀವು ನಮ್ಮ ಅಣ್ಣಂಗೆ ಐ ಲವ್ ಯು ಅಂತಾನೆ ಹೇಳ್ಬೇಕು ಅಂತ ನಚ್ಚಿ ಹೇಳ್ದಾಗ ಏನ್ ಮೈದು ನೀನು ಅಂತ ಭೂಮಿ ಹೇಳ್ತಾಳೆ ನೋಡಿ ಅತ್ಗೆ ಸುಮ್ನೆ ಇರಿ ಮೈದೂನು ಇಲ್ಲ ಮೈದಾ ಹಿಟ್ಟು ಇಲ್ಲ ಸುಮ್ನೆ ಇವಾಗ ಹೇಳಿ ನಮ್ಮ ಅಣ್ಣಂಗೆ ಅಂತ ನಚ್ಚಿ ತುಂಬಾ ಫೋರ್ಸ್ ಮಾಡ್ಬೇಕಾದ್ರೆ ಭೂಮಿ ಅಜಿತ್ ಹತ್ರ ಹೇಳೋದಿಕ್ಕೆ ಅಂತ ಹೋಗ್ತಾಳೆ ಅಷ್ಟ್ರಲ್ಲಿ ಮನೆಯವರೆಲ್ಲರೂ ಅಲ್ಲಿಗ್ ಬರ್ತಾರೆ ಅವ್ರನ್ನ ನೋಡಿ ಭೂಮಿ ಸುಮ್ನಾಗ್ಬಿಡ್ತಾಳೆ ಏನೋ ಮಗ್ನೆ ಸಿನಿಮಾ ನೋಡೋದಿಕ್ಕೆ ಇಷ್ಟೊಂದೆಲ್ಲ ಅರೇಂಜ್ ಮಾಡ್ಬಿಟ್ಟಿದ್ಯಾ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ ನನ್ ಮಗ ಅಂದ್ರೆ ಏನ್ ಸುಮ್ನೆನಾ ಅಂತ ರಾಮನಾರಾಯಣ ಅವರು ಅಜಿತನ್ನ ಹೊಗಳ್ತಿರ್ತಾರೆ ಯಾಕಪ್ಪ ಅಜಿತ ಯಾಕ್ ಒಂಥರ ಇದೆಯಾ ಅಂತ ಅಜ್ಜಿ ಕೇಳ್ಬೇಕಾದ್ರೆ ಅದು ಆಕ್ಚುಲಿ ಭೂಮಿ ಪಾಪ್ಕಾರ್ನ್ ಮಾಡಿದಾಳಂತೆ ಅದು ತುಂಬಾ ಟೇಸ್ಟಿ ಆಗಿದೆಯಂತೆ ನೀವ್ ತಿನ್ಬೇಕು ಸಾಹೇಬ್ರೆ ಅಂತ ಹೇಳ್ತಾ ಇದ್ಲು ಅದಕ್ಕೆ ಸರಿ ಆಯ್ತು ಅಂತ ಅವಳತ್ರ ಹೇಳ್ತಾ ಇದ್ದೆ ಅಂತ ಅಜಿತ್ ಮಾತನ್ನ ತಿರ್ವಾಕ್ಬಿಡ್ತಾನೆ ಅಲೋ ಬರೀ ಸುಳ್ಳು ಅಜ್ಜಿ ಇವ್ರು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು ಈಗ ತಾನೇ ಅತ್ತಿಗೆ ಅಣ್ಣಂಗೆ
ಐ ಲವ್ ಯು ಅಂತ ಹೇಳಕ್ ಹೋಗಿದ್ರು. ಅಷ್ಟ್ರಲ್ಲಿ ನೀವೆಲ್ರು ಬಂದ್ರಲ್ಲ, ಅದಕ್ಕೆ ಅವ್ರು ಸುಮ್ನಾಗ್ಬಿಟ್ರು. ಈಗ ಅತ್ತಿಗೆ ಅಣ್ಣಂಗೆ ಐ ಲವ್ ಯು ಅಂತ ಹೇಳ್ತಾರೆ. ಹೇಳಲೇಬೇಕು ಅಂತ ನಚ್ಚಿ ಇಬ್ರಿಗೂ ಬಲವಂತವಾಗಿ ಒಂದ್ ಜಾಗದಲ್ಲಿ ಕರ್ಕೊಂಡ್ ಬಂದ್ ನಿಲ್ಸಿ ಐ ಲವ್ ಯು ಅಂತ ಹೇಳಿ ಅಂತ ಹೇಳ್ತಾನೆ. ಹಾಗೆ ಇಬ್ರು ಹೆಂಗ್ ಹೇಳೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಭೂಮಿ ಅಜಿತ್‌ಗೆ ಐ ಲವ್ ಯು ಅಂತ ಹೇಳ್ತಾಳೆ. ಅದನ್ನ ಕೇಳಿ ಅಜಿತ್‌ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಹಾಗೆ ಭೂಮಿ ಶಾರದಮ್ಮನ್ನ ಕರ್ಕೊಂಡ್ ಬರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಈ ಖುಷಿಗೆ ಮನೆಯವರೆಲ್ರು ಚಪ್ಪಾಳೆ ಹೊಡೆದು ತುಂಬಾನೇ ಖುಷಿ ಪಡ್ತಿರ್ತಾರೆ. ಅಷ್ಟ್ರಲ್ಲಿ ಅಜಿತ್ ಕೂಡ ಪ್ರೊಜೆಕ್ಟರ್ ಆನ್ ಮಾಡಿ ಮೂವಿನ ಶುರು ಮಾಡ್ತಾನೆ. ಹಾಗೆ ಮನೆಯವರೆಲ್ರು ಕುತ್ಕೊಂಡು ಆ ಮೂವಿನ ಎಂಜಾಯ್ ಮಾಡ್ತಿರ್ತಾರೆ. ಅಜಿತ್ ಮಾತ್ರ ಭೂಮಿ ಐ ಲವ್ ಯು ಹೇಳಿದ್ಲಲ್ಲ ಅನ್ನೋ ಖುಷಿಲೇ ತೇಲಾಡ್ತಿರ್ತಾನೆ. ಈ ಕಡೆ ಎಲ್ರು ಮೂವಿ ನೋಡ್ಕೊಂಡು ಎಂಜಾಯ್ ಮಾಡ್ಬೇಕಾದ್ರೆ ಶಾರದಾ ಮಲ್ಗಿರ್ತಾಳೆ. ದೇವಯಾನಿ ಮತ್ತೆ ಅಂಜು ಮಾತ್ರ ಮನೇಲಿ ಉಳ್ಕೊಂಡಿದ್ದು ಅವ್ರೆಲ್ರು ಆರಾಮಾಗಿ ಆಚೆ ಮೂವಿ ನೋಡ್ತಾ ಇರ್ಲಿ, ನಾವಷ್ಟ್ರಲ್ಲಿ ಈ ಶಾರದನ್ನ ಸಾಯಿಸ್ಬಿಡೋಣ. ನೋಡು ಹೇಗ್ ಹಾಯಾಗಿ ಮಲ್ಗಿದಾಳೆ. 21 ವರ್ಷದ ಹಿಂದೆ ನಾನ್ ಮಾಡಿರೋ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಇಂದ ಇವತ್ತು ಇವಳು ಇಲ್ಲಿರೋ ರೀತಿ ಆಗೋಗ್ಬಿಟ್ಟಿದೆ. ಇವತ್ತು ಇವಳು ನೆಮ್ಮದಿಯಾಗಿ ಮಲಗ್ತಾ ನನ್ ನೆಮ್ಮದಿನ ಹಾಳ್ ಮಾಡ್ತಿದ್ದಾಳೆ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಮಾಮ್ ಹೀಗೆ ಮಾತಾಡ್ಕೊಂಡಿರ್ತೀಯಾ ಅಥವಾ ಅವಳ ಕತೆನ ಬೇಗ ಮುಗಿಸ್ತೀಯಾ ಅಂತ ಅಂಜು ಕೇಳ್ತಾಳೆ. ಮುಗಿಸ್ತೀನಿ, ಖಂಡಿತ ಮುಗಿಸ್ತೀನಿ ಅಂತ ಹೇಳಿ ದೇವಯಾನಿ ದಿಂಬನ್ನ ತಗೊಂಡು ಶಾರದನ್ನ ಸಾಯಿಸೋದಿಕ್ಕೆ ಅಂತ ಅವಳ ಮುಖದ ಮೇಲೆ ದಿಂಬ್ ಹಾಕಿ ಅವಳಿಗೆ ಉಸಿರು ಕಟ್ಟಿ ಸಾಯಿಸೋದಿಕ್ಕೆ ಅಂತ ಹೋಗ್ತಿರ್ತಾಳೆ. ಅಷ್ಟ್ರಲ್ಲಿ ಭೂಮಿ ಶಾರದನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ರೂಮ್ಗೆ ಕರೆಕ್ಟ್ ಆಗಿ ಬರ್ತಾಳೆ. ಅಲ್ಲಿ ಇವ್ರಿಬ್ರನ್ನು ನೋಡಿ ಭೂಮಿಗೆ ಶಾಕ್ ಆಗತ್ತೆ. ದೇವಯಾನಿನೇ ಶಾರದಮ್ಮನ್ನ ಸಾಯಿಸಕ್ ಹೊರಟಿದ್ರು ಅಂತ ಭೂಮಿ ಮನೆಯವ್ರ ಹತ್ರ ಹೇಳ್ತಾಳ, ಅಥವಾ ಇವಳು ಬರೋದಕ್ಕೂ ಮುಂಚೆನೆ ಶಾರದನ್ನ ಸಾಯಿಸೋ ಪ್ರಯತ್ನ ನಡೆಯತ್ತಾ? ಇದ್ರಿಂದ ಶಾರದನ್ನ ಕಾಪಾಡ್ಕೋತಾಳ ಅಥವಾ ಭೂಮಿ ಬರ್ತಾ ಇರೋದನ್ನ ನೋಡಿ ಅಂಜು ಮತ್ತೆ ದೇವಯಾನಿ ಅಲ್ಲಿಂದ ಎಸ್ಕೇಪ್ ಆಗ್ತಾರ? ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.